ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಿಶಿವ್ ಕುಕಿಂಗ್ ಚಾನಲ್. ಭಾನುವಾರದ ಬಾಡೂಟದ ಸ್ಪೆಷಲ್ ಕಾಂಬೋ ಬಿರಿಯಾನಿ ಪ್ಲಸ್ ಕಬಾಬು. ನಿಮ್ಮ ಹತ್ರ 30-40 ನಿಮಿಷ ಟೈಮ್ ಇತ್ತು ಅಂದರೆ ಫಟಾಫಟ್ ಅಂತ ಮನೇಲೇ ರೆಡಿ ಆಗುತ್ತೆ. ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಒಂದು ಮಿಕ್ಸಿ ಜಾರಿಗೆ 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 7-8 ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. 3 ಇಂಚು ಚಕ್ಕೆ, 5-6 ಲವಂಗ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು. ನಾನಿಲ್ಲಿ 2 ಇಡಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. 2 ಇಡಿ ಬೆಳ್ಳುಳ್ಳಿ ಬೇಕಾಗುತ್ತೆ. ಈ ಪೇಸ್ಟ್ನ ಸ್ವಲ್ಪ ಕಬಾಬ್ಗೂ ಹಾಕೋದ್ರಿಂದ 2 ಇಡಿ ಬೆಳ್ಳುಳ್ಳಿ, 1 ಇಡಿ ಶುಂಠಿ, 1-1.25 ಇಡಿ ಶುಂಠಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟಾಗಿ ಮಾಡ್ಕೊಂಬರ್ಬೇಕು. ಫೈನ್ ಪೇಸ್ಟ್ ಆಗಿಲ್ಲ ಅಂದರೆ ಸ್ವಲ್ಪ ದಪ್ಪ ದಪ್ಪ ಇದ್ರೂ ಪರವಾಗಿಲ್ಲ, ನಡೆಯುತ್ತೆ. ಇಷ್ಟು ಪೇಸ್ಟ್ ಆದರೆ ಸಾಕು. ಫಸ್ಟು ನಾವು ಕಬಾಬ್ಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ kg ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಪೇಸ್ಟ್ ಮಾಡಿದ್ವಲ್ಲ ಗ್ರೀನ್ ಪೇಸ್ಟ್, ಅದನ್ನು ನಾನು 2 ಟೇಬಲ್ ಸ್ಪೂನ್ ಹಾಕಿ, 1/2 ಟೇಬಲ್ ಸ್ಪೂನು ಬಿಳಿ ಎಳ್ಳು, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿ, ಅರ್ಧ kg ಚಿಕನ್ಗೆ 1 ಮೊಟ್ಟೆ ಸಾಕಾಗುತ್ತೆ. ಮತ್ತು 10 ರೂಪಾಯಿನ ಕಬಾಬ್ ಪೌಡ್ರಲ್ಲಿ 1 ಪ್ಯಾಕೆಟ್ ಫುಲ್ ಹಾಕಿ ಅರ್ಧ ನಿಂಬೆಹಣ್ಣು ಹಾಕಿದ್ರೆ ಸಾಕಾಗುತ್ತೆ. ಇದನ್ನು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಕ್ಯೂಚಿ ಎಲ್ಲ ಚಿಕನ್ ಪೀಸ್ಗಳಿಗೂ ಮಸಾಲೆ ಹಿಡಿಬೇಕು, ಅಲ್ಲಿ ತನಕ ನೀಟಾಗೆ ಕಲಿಸ್ಬೇಕು. ಮಧ್ಯದಲ್ಲಿ ನೀವು ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಉಪ್ಪು ಹಾಕಿರಲಿಲ್ಲ, ಸೊ ಹಾಗಾಗಿ ನಾನು ಇಲ್ಲಿ ಮಧ್ಯದಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಬೇಕು. ಆ ಚಿಕನ್ ಪೀಸ್ಗೆಲ್ಲ ನೀಟಾಗೆ ಖಾರ ಎಲ್ಲ ಹಿಡಿಬೇಕು, ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಫ್ಲೇವರ್ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಕೆ ಇಟ್ಬಿಡೋಣ. ನಾವು ಬಿರಿಯಾನಿ ಮಾಡೋಷ್ಟರಲ್ಲಿ ಇದು ಮ್ಯಾರಿನೇಟ್ ಆಗಿರುತ್ತೆ. ನಾವು ನೆಕ್ಸ್ಟ್ ಬಿರಿಯಾನಿಗೆ ಒಂದು ಕಡಾಯಿಗೆ 7-8 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಇಲ್ಲಿ ಹೋಲ್ ಸ್ಪೈಸಸ್ಸು ಸೋಂಪು, ಚಕ್ಕೆ, ಲವಂಗ, ಸ್ಟಾರ್ ಹೂವು, ಪಲಾವ್ ಎಲೆ ಮತ್ತು ಬಿರಿಯಾನಿ ಕಲ್ಲು ಹೂವು ಬರುತ್ತಲ್ಲ ಬಿರಿಯಾನಿದು, ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ನಿಮ್ಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ನೆಕ್ಸ್ಟು ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ನೀಟಾಗೆ ಫ್ರೈ ಮಾಡಬೇಕು, ಅದು ಕಲರ್ ಚೇಂಜ್ ಆಗಬೇಕು. ನಾನ್ ವೆಜ್ ರೆಸಿಪಿ, ಎಲ್ಲ ನಾನ್ ವೆಜ್ ರೆಸಿಪಿಗೂ ಅಷ್ಟೇ ಈರುಳ್ಳಿ ಈ ಥರ ಫುಲ್ ಬ್ರೌನ್ ಕಲರ್ ಆಗೋ ಗಂಟ ಫ್ರೈ ಮಾಡಿದ್ರೇ ಬಿರಿಯಾನಿ ಟೇಸ್ಟ್ ಇರುತ್ತೆ. ಹಸಿ ಇದ್ದಾಗ ಹಾಕಿದ್ರೆ ಟೇಸ್ಟ್ ಇರಲ್ಲ. ಸೊ ನೀಟಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿರೋ ಅಂತಹ ಗ್ರೀನ್ ಮಸಾಲ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಸುತ್ತ ಎಣ್ಣೆ ಬಿಡೋ ತನಕ ಫ್ರೈ ಆದಮೇಲೆ ನಾನಿಲ್ಲಿ 3/4 kg ಅಷ್ಟು ಚಿಕನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಅರಿಶಿನ ಉಪ್ಪು ಏನು ಹಾಕೋದು ಬೇಡ. ಫಸ್ಟು ಈ ಥರ ಮಸಾಲೆಲ್ಲೇ ನೀಟಾಗೆ ಒಂದು 10 ನಿಮಿಷ ಫ್ರೈ ಆದಮೇಲೆ ಆ ಚಿಕನ್ಗೆ ಮಸಾಲೆ ಎಲ್ಲ ಹಿಡಿಬೇಕು. ನೋಡಿ ಈ ಥರ ಹಿಡ್ದಾದ್ಮೇಲೆ ಈಗ ನೀಟಾಗಿ ಒಂದು ಮಿಕ್ಸ್ ಮಾಡಿ, ಇವಾಗ ನಾವು ಉಪ್ಪು ಅರಿಶಿನ ಏನು ಬೇಕೋ ಅದನ್ನೆಲ್ಲ ಹಾಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ನಾನಿಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಧನಿಯಾ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾವು ಎಷ್ಟು ಚಿಲ್ಲಿ ಪೌಡ್ರ್ ಹಾಕಿರ್ತೀವೋ ಅದಕ್ಕಿಂತ ಕಡಿಮೆ, ಅಂದರೆ ಅರ್ಧಕ್ಕಿಂತಷ್ಟು ಕಡಿಮೆ ಅಷ್ಟು ಧನಿಯಾ ಪೌಡ್ರ್ ಹಾಕಬೇಕು. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಾನು 1/4 ಕಪ್ ಆಗೋಷ್ಟು ಮೊಸರು, 2 ಟೊಮೆಟೊನ ಈ ಥರ ಈಗ ಸೇರಿಸ್ತಾ ಇದ್ದೀನಿ. ಮಟನ್ ಆದರೆ ನಾವು ಪದೇ ಎಲ್ಲ ಐಟಮ್ ಹಾಕಿ ಫ್ರೈ ಮಾಡಬೇಕು. ಬಟ್ ಚಿಕನಲ್ಲಲ್ವ ಚಿಕನ್ ಬೇಗ ಬೆಂದೋಗೋದ್ರಿಂದ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಫ್ರೈ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ನೋಡಿ ಸುತ್ತ ಎಣ್ಣೆ ಎಲ್ಲ ಬಿಟ್ಟು ನೀರಿನ ಅಂಶನೂ ಬಿಟ್ಟಿರುತ್ತೆ. ಸೊ ನಾವು 1ಕ್ಕೆ 2 ಬೇರೆ ರೈಸ್ಗೆಲ್ಲ ಹಾಕೊತಾ ಇದ್ದೀವಲ್ವ, ಬಿರಿಯಾನಿಲಿ ನೀರೆಲ್ಲ ಬಿಟ್ಟಿರೋದ್ರಿಂದ, ಚಿಕನ್ ನೀರೆಲ್ಲ ಬಿಟ್ಟಿರೋದ್ರಿಂದ ನಾನು 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ನೀರನ್ನ ಸ್ಕಿಪ್ ಮಾಡಬೇಕು. ಕುಕ್ಕರಲ್ಲಿ 3 ಗ್ಲಾಸ್ ಅಕ್ಕಿಗೆ ರೈಸು ತುಂಬ ಉದ್ರುದ್ರಾಗಿ ಚೆನ್ನಾಗಾಗುತ್ತೆ. ಅದು ನೀರು ಈ ಥರ ಕುದಿಯೋ ಟೈಮಲ್ಲಿ ಕೊತ್ತಂಬರಿ ಪುದೀನ ಸೊಪ್ಪನ್ನ ನೀಟಾಗಿ ಹಾಕಿ ಒಂದು ಅರ್ಧ ಲೆಮನ್ ಹಾಕಿರ್ತೀವಿ. ಮೊಸರು ಟೊಮೆಟೊ ಹಾಕಿರೋದ್ರಿಂದ ಈ ಕ್ವಾಂಟಿಟಿಗೆ ಅರ್ಧ ಲೆಮನ್ ಸಾಕಾಗುತ್ತೆ. ಇವಾಗ ಕುದಿಯೋ ಹಂತದಲ್ಲಿ ನಾವು ನೆನೆಸಿಟ್ಟಿರೋ 2 ಗ್ಲಾಸ್ ಅಕ್ಕಿನ ಇವಾಗ ಸೇರಿಸ್ತಾ ಇದ್ದೀನಿ.
ಸೇರಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಬಾರ್ದು. ಈ ಥರ ಫುಲ್ ಚೆನ್ನಾಗಿ ಕುದಿಬೇಕು. ಅಕ್ಕಿ ಎಲ್ಲ ಮೇಲ್ಗಡೆ ತೇಲ್ತಾ ಇರುತ್ತೆ ನೋಡಿ, ಅಷ್ಟು ನೀಟಾಗಿ ಕುದಿಯೋ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಬೇಕು. ಆವಾಗ ಉಪ್ಪು ಖಾರ ಮಸಾಲೆ ಎಲ್ಲ ಸಪ್ರೇಟ್ ಆಗಲ್ಲ, ನೀಟಾಗೆ ರೈಸ್ ಆಗಿರುತ್ತೆ, ತುಂಬ ಚೆನ್ನಾಗಾಗಿರುತ್ತೆ. ಇದು ರೈಸು ಕೂಗೋಷ್ಟರಲ್ಲಿ ನಾವು ಕಬಾಬ್ ಮಾಡ್ಕೊಂಬಿಡೋಣ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ, ಕಬಾಬ್ ಎಷ್ಟು ನೀಟಾಗಿ ಕಲಸಿಟ್ಟಿದ್ದೀನಿ, ಒಂದು ಚೂರು ನೀರು ಬಿಟ್ಟಿಲ್ಲ. ಈ ಥರ ನೀರು ಬಿಟ್ಟಿಲ್ಲ ಅಂದರೆ ನಮ್ಮ ಕಬಾಬ್ ಕಲಸಿರೋದು ಪರ್ಫೆಕ್ಟಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ನಾವು ಕಲಸಿಟ್ಟಿರೋಂತಹ ಕಬಾಬ್ನ ಹಾಕ್ಕೊಬೇಕು. ಅದೆಲ್ಲ ನೀಟಾಗಿ ಬಬಲ್ಸ್ ಬರುತ್ತೆ. ಆ ಬಬಲ್ಸ್ ಫುಲ್ ಕಮ್ಮಿ ಆಗೋ ಗಂಟ ಮೀಡಿಯಮ್ ಫ್ಲೇಮ್, ಅಂದರೆ ಲೋ ಫ್ಲೇಮು ಅಲ್ಲ ಹೈ ಫ್ಲೇಮು ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಈ ಥರ ಯಾವುದಾನ ನಿಮ್ಮ ಹತ್ರ ಸ್ಟೀಲ್ ಸ್ಟಿಕ್ ಇದ್ದರೆ ಈ ಥರ ನೀಟಾಗಿ ತಿರುಗಿಸಿ, ಅಂದರೆ ಎಲ್ಲ ಸುತ್ತ ಚೆನ್ನಾಗಿ ಬೆಂದಿರುತ್ತೆ. ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ತೆಗೆದ್ರೆ ಬಿಸಿ ಬಿಸಿಯಾದ ಕಬಾಬ್ ರೆಡಿ ಆಗಿರುತ್ತೆ. ನಾನು ಇದೇ ಥರ ಎಲ್ಲ ಕಬಾಬ್ ಕಲಸಿಟ್ಟಿರೋದನ್ನ ಹಾಕ್ತಾಯಿದ್ದೀನಿ. ನೀವು ಇದನ್ನು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡ್ರೆ ಬೇಕಾದಾಗ ಬಿಸಿ ಬಿಸಿ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಒಂದೇ ಸಲ ಹಾಕಿ ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರಲ್ಲ. ನೋಡಿ, ಈ ಕಡೆ ಕಬಾಬು ರೆಡಿ ಆಯಿತು. ಇದರಲ್ಲಿ ವಿಜಿಲು ಎಲ್ಲ ಫುಲ್ ಹೇರ್ ಎಲ್ಲ ಕಮ್ಮಿ ಆಗಿದೆ. ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀವಿ. ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ಟೇಸ್ಟಿಯಾಗಿದೆ. ಜಸ್ಟ್ 30-40 ಮಿನಿಟ್ಸಲ್ಲಿ ಬಿಸಿ ಬಿಸಿ ಕಬಾಬು, ಬಿಸಿ ಬಿಸಿ ರೈಸು ಫುಲ್ ರೆಡಿ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಬಿರಿಯಾನಿ ಕಬಾಬ್ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಚಿಕ್ಕ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ರಿಶು ಕುಕಿಂಗ್ ಚಾನಲ್ನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.